ಶಿರಾ ತಾಲೂಕು ಅಡುಗೆ ಭಟ್ಟರುಗಳ ಸಂಘದ ಪದಾಧಿಕಾರಿಗಳಾದ ರಮೇಶ್ ಬಾಬು, ಸತೀಶ್, ನಾಗರಾಜು, ಮಂಜುನಾಥ್, ಹುಲಿಯಪ್ಪ, ಜಗದೀಶ್ ಇವರುಗಳ ಸ್ವಂತ ಇಚ್ಛಾಶಕ್ತಿಯಿಂದ ಗ್ರಾಮ ದೇವತೆ ಶ್ರೀ ದುರ್ಗಮ್ಮ ದೇವಿಗೆ ಪ್ರಕಾರ ರಥವನ್ನ ನೀಡುತ್ತಿದ್ದು, ದಿನಾಂಕ 6/2/2026 ಬೆಳಗ್ಗೆಯಿಂದ ಪೂಜಾ ಕೈಂಕರ್ಯಗಳಿದ್ದು, ಸಂಜೆ 7:30ಕ್ಕೆ ಅಮ್ಮನವರಿಗೆ ಕಲ್ಪೋಕ್ತ ಪೂಜೆ, ಪಲ್ಲಕ್ಕಿ ಉತ್ಸವ, ಪ್ರಕಾರ ರಥೋತ್ಸವ ಹಾಗೂ ಅನ್ನಸಂತರ್ಪಣೆ ಏರ್ಪಡಿಸಿದ್ದು, ಸಕಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಕೋರಲಾಗಿದೆ. ನಮ್ಮ ಅಡುಗೆಯವರ ಎಲ್ಲರ ಇದರಿಂದ ವಿನಂತಿ ಮಾಡ್ತಾ ಇದ್ವಿ. ಅವತ್ತಿನ ದಿವಸ ಅನ್ನ ಸಂತರ್ಪಣೆ ಕಾರ್ಯಕ್ರಮವೂ ಇರುತ್ತದೆ. ಎಲ್ಲರೂ ಬಂದು ಭಕ್ತಾದಿಗಳು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಒಂದು ಭಾಗವಹಿಸಬೇಕು ಎಂದು ತಮ್ಮಲ್ಲಿ ಈ ದಿವಸದಲ್ಲಿ ಇರೋಂಥ ನಮ್ಮ ಎಲ್ಲ ಸ್ನೇಹಿತರು, ಅಡುಗೆ ಭಟ್ಟರಿಂದ ಎಲ್ಲರೂ ಸೇರಿ ರಥವನ್ನು ಅಮ್ಮನವ್ರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ತಾರೀಕು 5/6/2026 ಒಂದು ಗ್ರಾಮ ದೇವತೆಗೆ ಒಂದು ರಥ ಮಾಡಬೇಕು ಅಂದ್ಕೊಂಡಿದ್ವಿ. ರಾಮು, ಸತೀಶ್ ಭಟ್ರು, ನಾಗರಾಜು, ಜಗದೀಶು, ಮಂಜುನಾಥು ನಾನು ಹುಲಿಯಪ್ಪ ಅನ್ನೋ ಒಂದು 6 ಜನ ಸೇರ್ಕೊಂಡು ಒಂದು 18 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ತೇರು ಮಾಡಿಸಿ ಕೊಡ್ತಾಯಿದ್ದೀವಿ. 5ನೇ ತಾರೀಕು ಹೋಮ ಇರುತ್ತೆ, ರಾತ್ರಿ ಪ್ರಸಾದ ಇರುತ್ತೆ, ಬೆಳಿಗ್ಗೆ ರಥೋತ್ಸವ ಇರುತ್ತೆ. ತಾವುಗಳೆಲ್ಲ ಬಂದು ಸಹಕರಿಸ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ನಾವು ಅಡುಗೆ ಭಟ್ರು ಆಗಿರುವಂಥ ಎಲ್ಲ ರಥೋತ್ಸವ ಮಾಡಿ ದೇವಸ್ಥಾನ ಸಮರ್ಪಣೆ ಮಾಡ್ತಾ ಇರ್ತೇವೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ತಾಯಿ ಪಾತ್ರಕ್ಕೆ ಸ್ವೀಕಾರ. ಇತಿಹಾಸ ಪ್ರಸಿದ್ಧ ಗ್ರಾಮ ದೇವತೆ ದುರ್ಗಮ್ಮನ ದೇವಾಲಯದಲ್ಲಿ ದಿನಾಂಕ 5/2/2026 ಮತ್ತು 6/2/2026 ಶುಕ್ರವಾರದಂದು ದುರ್ಗಾದೇವಿಗೆ ನೂತನವಾಗಿ ನಿರ್ಮಾಣಗೊಂಡಿರುವ ಬ್ರಹ್ಮರಥದ ಸಂಪ್ರೋಕ್ಷಣೆ ಮತ್ತು ಲೋಕಾರ್ಪಣೆ ಮಹೋತ್ಸವ ಇದ್ದು, ಈ ಒಂದು ರಥದ ದಾನಿಗಳು ಸಿರಾ ನಗರದ ಅಡಿಗೆ ಭಟ್ರಾದಂತಹ ರಮೇಶ್ ಬಾಬುರವರು, ಸತೀಶ್ ರವರು, ನಾಗರಾಜ್ ಅವರು, ಮಂಜುನಾಥ್ ರವರು, ಹುಲಿಯಪ್ಪನವರು, ಜಗದೀಶ್ ಅವರು ಇವರು ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲಿ ನೆಲೆಸಿ ನಮ್ಮ ಗ್ರಾಮಕ್ಕೆ ಏನಾದರೂ ಒಂದು ದೇವತೆಗೆ ಒಂದು ಕೊಡುಗೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಈ ಒಂದು ರಥವನ್ನು ಸುಮಾರು 18 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಿ ಒಂದು 5ನೇ ತಾರೀಕು ಈ ದೇವಸ್ಥಾನಕ್ಕೆ ಸಮರ್ಪಣೆಯನ್ನು ಮಾಡ್ತಾಯಿದ್ದಾರೆ. ಇದೇ ರೀತಿ ಇವರು ಹಿಂದೆ ಈ ದೇವಸ್ಥಾನ ಉದ್ಘಾಟನೆ ಸಮಯದಲ್ಲಿ ಸಿರಾ ಜನಕ್ಕೆ ಎಲ್ಲರಿಗೂ ಒಂದು ಅನ್ನದಾಸೋಹವನ್ನು ಮಾಡಿಕೊಟ್ಟಿರ್ತಾರೆ. ಅದು ಸಿರಾ ತಾಲೂಕಿನಾದ್ಯಂತ ಒಂದು ಹೆಸರು ಮಾಡಿರ್ತಕ್ಕಂಥದ್ದು. ಯಾರೂ ಈ ರೀತಿ ಮಾಡಿರಲಿಲ್ಲ. ನೀವು ಆ ಕಾರ್ಯ ಮಾಡಿದರೆ ನಿಮ್ಮ ಅಡುಗೆ ಭಟ್ರು ಅಂತ ಎಲ್ಲರೂ ಶ್ಲಾಘಿಸಿದ್ದಾರೆ ಅವ್ರನ್ನ. ಅದೇ ರೀತಿ ಒಂದು ರಥವನ್ನು ನಿರ್ಮಾಣ ಮಾಡಿಸಿ ಒಂದು ದೇವಸ್ಥಾನಕ್ಕೆ ಸಮರ್ಪಣೆ ಮಾಡ್ತಾಯಿದ್ದಾರೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು, ಶಿರಾ ತಾಲೂಕಿನ ಭಕ್ತ ಮಹರ್ಷಿಯರು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಮತ್ತು ಈ ರಥವನ್ನು ಏನು ಮಾಡಿಸಿದರೆ ಅವರಿಗೆ ದೇವರು ಆಯುಷ್, ಆರೋಗ್ಯ, ಐಶ್ವರ್ಯಾದಿ ಕೊಟ್ಟು ಇನ್ನು ಹೆಚ್ಚಿನ ಶಕ್ತಿಯನ್ನು ನೀಡಲಿ, ಆ ಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನು ನೀಡಲಿ ಅಂತ ಆ ದುರ್ಗಾದೇವಿ ಪಾದಾಂಜಲಿ ಒಂದು ಸುತ್ತ ನನ್ನೆರಡು ಮಾತು